ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ವಾರ್ತೆಗೆ ಸ್ವಾಗತ. ನಾನು ವಾಣಿಶ್ರೀ. ಮೊದಲಿಗೆ ಮುಖ್ಯಾಂಶಗಳು. ಸಕ್ಕರೆ ರಫ್ತಿಗೆ ಅವಕಾಶ ಕೊಡಿ, ಶ್ರೀ ಶಿವಾನಂದ ಪಾಟೀಲ್. ವಿವಿಧೋದ್ದೇಶದ ಕೃಷಿ ಉಪಕರಣವನ್ನು ಅಭಿವೃದ್ಧಿಪಡಿಸಿದ ಆಂಧ್ರದ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು. ಸಿಗಡಿಯ ಆಮದು ಶುಲ್ಕ ಹೆಚ್ಚಿಸುವ ನಿರ್ಧಾರಕ್ಕೆ ಸಮ್ಮತಿ ಸೂಚಿಸಿದ ಅಂತಾರಾಷ್ಟ್ರೀಯ ವ್ಯಾಪಾರ ವಹಿವಾಟು ಮಂಡಳಿ. 69,000 ಕೋಟಿ ರೂಪಾಯಿಯ ಪಡಿತರ ಆಹಾರ ಮಾಯವಾಗುತ್ತಿದೆ ಎನ್ನುತ್ತಿರುವ ವರದಿಗಳು. ಸೋಯಾಬೀನ್ ಮತ್ತು ಹತ್ತಿ ರೈತರಿಗೆ ಹೆಕ್ಟೇರಿಗೆ 5,000 ರೂಪಾಯಿ ಬೆಂಬಲ ಬೆಲೆ ನೀಡಲಾಗುವುದು, ಶ್ರೀ ಶಿವರಾಜ್ ಸಿಂಗ್ ಚೌಹಾಣ್. ಭತ್ತ ಮಾರಲು ವಾಟ್ಸಾಪ್ ಬಳಕೆ, ಇದು ಆಂಧ್ರ ಪ್ರದೇಶ ಸರ್ಕಾರದ ಹೊಸ ಪ್ರಯತ್ನ. ಇದೀಗ ವಾರ್ತೆಗಳ ವಿವರ. ಸಕ್ಕರೆ ರಫ್ತಿಗೆ ಅವಕಾಶ ಕೊಡಿ, ಶ್ರೀ ಶಿವಾನಂದ ಪಾಟೀಲ್. ಕೇಂದ್ರ ಸರ್ಕಾರ ಸಕ್ಕರೆ ರಫ್ತನ್ನು ನಿಷೇಧಿಸಿದ್ದರಿಂದ ಸಕ್ಕರೆ ಕಾರ್ಖಾನೆಗಳಿಗೆ ಮತ್ತು ರೈತರಿಗೆ ನಷ್ಟವಾಗುತ್ತಿದೆ. ಈಗಾಗಲೇ ಸಕ್ಕರೆ ಕಾರ್ಖಾನೆಗಳ ಬಳಿ ಹಿಂದಿನ ವರ್ಷ ತಯಾರಿಸಿದ ಸಕ್ಕರೆಯ ಸಂಗ್ರಹ ಹೆಚ್ಚಿದೆ. ಸರ್ಕಾರ ಸಕ್ಕರೆ ರಫ್ತಿಗೆ ಅವಕಾಶ ನೀಡದೇ ಇದ್ದರೆ ಸಕ್ಕರೆ ಕಾರ್ಖಾನೆಗಳು ಮುಚ್ಚುವ ಸ್ಥಿತಿಗೆ ತಲುಪಲಿವೆ ಎಂದು ಶ್ರೀ ಶಿವಾನಂದ ಪಾಟೀಲ್ ಅವರು ತಿಳಿಸಿದರು. ಆಲಮಟ್ಟಿ ಸಮೀಪದ ಬೇನಾಳ ಗ್ರಾಮದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ರೈತರನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕರ್ನಾಟಕದಲ್ಲಿ ಈಗಾಗಲೇ ಕಬ್ಬನ್ನು ಅರೆಯುವ ಹಂಗಾಮು ಪ್ರಾರಂಭವಾಗಿದೆ. ಜಗತ್ತಿನಲ್ಲಿಯೇ ಕಬ್ಬಿಗೆ ಅತಿ ಹೆಚ್ಚು ಬೆಲೆ ನೀಡುತ್ತಿರುವ ದೇಶಗಳಲ್ಲಿ ಭಾರತ ಕೂಡ ಒಂದು. ಕೇಂದ್ರ ಸರ್ಕಾರದ ಆದೇಶದಂತೆ 1 ಟನ್ ಕಬ್ಬಿಗೆ ಸದ್ಯಕ್ಕೆ ರೈತರಿಗೆ 3,400 ರೂಪಾಯಿ ನೀಡಲಾಗುತ್ತಿದೆ. ಅಕಸ್ಮಾತ್ ಸರ್ಕಾರ ಸಕ್ಕರೆ ರಫ್ತಿಗೆ ಅವಕಾಶ ಕೊಟ್ಟರೆ ಟನ್ಗೆ 500 ರೂಪಾಯಿ ಹೆಚ್ಚಿಗೆ ಸಿಗುವ ಅವಕಾಶ ಇದೆ ಎಂದು ಅಭಿಪ್ರಾಯಪಟ್ಟರು. ಅಷ್ಟೇ ಅಲ್ಲದೆ ಸರ್ಕಾರ ಸಕ್ಕರೆ ಕಾರ್ಖಾನೆಗಳಿಂದ 1 ಲೀಟರ್ ಇಥೆನಾಲ್ ಅನ್ನು 65 ರೂಪಾಯಿಗೆ ಖರೀದಿಸುತ್ತಿದೆ. ಆದರೆ ಇದೇ ಇಥೆನಾಲ್ ಅನ್ನು ಖಾಸಗಿ ಪೆಟ್ರೋಲಿಯಂ ಕಂಪನಿಗಳು 95 ರೂಪಾಯಿಗೆ ಮಾರುತ್ತಿವೆ. ಈ ಅಂತರವನ್ನು ತಗ್ಗಿಸುವ ಬಗ್ಗೆ ಸಹ ಕೇಂದ್ರ ಸರ್ಕಾರ ಯೋಚಿಸಬೇಕು ಎಂದು ಶಿವಾನಂದ ಪಾಟೀಲ್ ಅವರು ಸರ್ಕಾರವನ್ನು ಕೋರಿದ್ದಾರೆ. ವಿವಿಧೋದ್ದೇಶದ ಕೃಷಿ ಉಪಕರಣವನ್ನು ಅಭಿವೃದ್ಧಿಪಡಿಸಿದ ಆಂಧ್ರದ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು. ಸಣ್ಣ ಮತ್ತು ಮಧ್ಯಮ ಹಿಡುವಳಿದಾರರು ಉಪಯೋಗಿಸಬಹುದಾದ ಕಡಿಮೆ ಖರ್ಚಿನ ವಿವಿಧೋದ್ದೇಶಗಳ ಕೃಷಿ ಉಪಕರಣವೊಂದನ್ನು ಆಂಧ್ರದ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಅಭಿವೃದ್ಧಿಪಡಿಸಿದ್ದಾರೆ. ಈ ಕೃಷಿ ಉಪಕರಣಕ್ಕೆ ಕಿಸಾನ್ ಕಾ ಸಾಥಿ ಎಂದು ಹೆಸರಿಟ್ಟಿದ್ದಾರೆ. ಈ ಉಪಕರಣವನ್ನು ಭೂಮಿಯನ್ನು ಉಳುಮೆ ಮಾಡಲು, ಬೀಜ ಬಿತ್ತಲು, ಗೊಬ್ಬರ ರಾಸಾಯನಿಕ ಸಿಂಪಡಿಸಲು, ಕಳೆ ತೆಗೆಯಲು, ನೀರಾವರಿಗೆ ಉಪಯೋಗಿಸಬಹುದು. ಈಗಾಗಲೇ ಈ ಉಪಕರಣವನ್ನು ಹಲವಾರು ರೈತರಿಗೆ ಪ್ರಾಯೋಗಿಕವಾಗಿ ಉಪಯೋಗಿಸಲು ನೀಡಿದ್ದು, ಅವರ ಸಲಹೆಗಳನ್ನು ತೆಗೆದುಕೊಂಡು ಇನ್ನು ಹಲವಾರು ಬದಲಾವಣೆಯನ್ನು ಮಾಡಬಹುದಾಗಿದೆ. ಶೀಘ್ರದಲ್ಲೇ ಈ ಉಪಕರಣಕ್ಕೆ ಮೋಟಾರ್ ಅನ್ನು ಜೋಡಿಸಿ ರೈತರಿಗೆ ಈ ಉಪಕರಣದ ಬಳಕೆ ಇನ್ನಷ್ಟು ಸುಲಭವಾಗುವಂತೆ ಮಾಡಲಾಗುತ್ತದೆ ಎಂದು ಇದರ ತಯಾರಕರು ತಿಳಿಸಿದ್ದಾರೆ. ಸಿಗಡಿಯ ಆಮದು ಶುಲ್ಕ ಹೆಚ್ಚಿಸುವ ನಿರ್ಧಾರಕ್ಕೆ ಸಮ್ಮತಿ ಸೂಚಿಸಿದ ಅಂತಾರಾಷ್ಟ್ರೀಯ ವ್ಯಾಪಾರ ವಹಿವಾಟು ಮಂಡಳಿ. ಅಮೆರಿಕದ ವಾಣಿಜ್ಯ ಮಂಡಳಿಯು ಭಾರತದಿಂದ ಬರುವ ಸಿಗಡಿ ಮೇಲಿನ ಆಮದು ಸುಂಕವನ್ನು ಹೆಚ್ಚಿಸಲು ನಿರ್ಧರಿಸುವುದರ ಬಗ್ಗೆ ನಾವು ಈಗಾಗಲೇ ವರದಿ ಮಾಡಿದ್ದೆವು. ವಾಣಿಜ್ಯ ಮಂಡಳಿಯ ಈ ನಿರ್ಧಾರಕ್ಕೆ ಅಮೆರಿಕದ ಅಂತಾರಾಷ್ಟ್ರೀಯ ವ್ಯಾಪಾರ ವಹಿವಾಟು ಮಂಡಳಿ ಸಹ ಒಪ್ಪಿಗೆ ನೀಡಿದೆ. ಇದರಿಂದ ಇನ್ನು ಮುಂದೆ ಭಾರತದಿಂದ ಬರುವ ಸೀಗಡಿಗೆ 5.7% ಆಮದು ಸುಂಕ ಬೀಳಲಿದೆ. ಕೇವಲ ಭಾರತವೊಂದೇ ಅಲ್ಲದೆ ಇಕ್ವೆಡಾರ್, ವಿಯೆಟ್ನಾಂ ಮತ್ತು ಇಂಡೋನೇಷ್ಯಾದಿಂದ ಬರುವ ಸಿಗಡಿಗೆ ಸಹ ಆಮದು ಶುಲ್ಕ ಬೀಳಲಿದೆ. ಆದರೆ ಈ ಎಲ್ಲಾ ದೇಶಗಳಿಗೆ ಹೋಲಿಸಿದರೆ ಭಾರತದ ಸಿಗಡಿಗೆ ಹೆಚ್ಚಿನ ಆಮದು ಶುಲ್ಕ ಹೆಚ್ಚಿಗೆ ಇದೆ. ಇದು ಭಾರತದ ಮೀನುಗಾರರು ಚಿಂತಿಸುವಂತೆ ಮಾಡಿದೆ. ತಮ್ಮ ದೇಶದ ಸಿಗಡಿ ಕೃಷಿಯನ್ನು ಅಭಿವೃದ್ಧಿಗೊಳಿಸುವ ಸಲುವಾಗಿ ವಿದೇಶದಿಂದ ಬರುವ ಸಿಗಡಿಗೆ ಹೆಚ್ಚಿನ ಕರವನ್ನು ವಿಧಿಸಿದ್ದೇವೆ ಎಂದು ಅಮೆರಿಕದ ಅಂತಾರಾಷ್ಟ್ರೀಯ ವ್ಯಾಪಾರ ವಹಿವಾಟು ಮಂಡಳಿ ತಿಳಿಸಿದೆ. 69,000 ಕೋಟಿ ರೂಪಾಯಿಯ ಪಡಿತರ ಆಹಾರ ಮಾಯವಾಗುತ್ತಿದೆ ಎನ್ನುತ್ತಿರುವ ವರದಿಗಳು. ಪ್ರಪಂಚದಲ್ಲೇ ಅತಿ ದೊಡ್ಡ ಸಾರ್ವಜನಿಕ ವಿತರಣಾ ವ್ಯವಸ್ಥೆಯಾಗಿರುವ ಭಾರತದ ಪಡಿತರ ಆಹಾರ ಧಾನ್ಯ ಸರಬರಾಜಿನಲ್ಲಿ ಸುಮಾರು 69,000 ಕೋಟಿ ರೂಪಾಯಿ ಮೌಲ್ಯದ 2 ಕೋಟಿ ಕಿಲೋಗ್ರಾಂನಷ್ಟು ಆಹಾರ ಧಾನ್ಯಗಳು ಮಾಯವಾಗುತ್ತಿವೆ ಎಂದು ಇಂಡಿಯನ್ ಕೌನ್ಸಿಲ್ ಫಾರ್ ರಿಸರ್ಚ್ ಆನ್ ಇಂಟರ್ನ್ಯಾಷನಲ್ ಎಕನಾಮಿಕ್ ರಿಲೇಷನ್ ತಿಳಿಸಿದೆ.
ಭಾರತದ ಪಡಿತರ ಆಹಾರ ಧಾನ್ಯಗಳ ಸರಬರಾಜು ವ್ಯವಸ್ಥೆ ಪ್ರತಿ ವರ್ಷ ಸುಮಾರು 81.4 ಕೋಟಿ ಜನರಿಗೆ ಉಚಿತವಾಗಿ ಅಕ್ಕಿ ಮತ್ತು ಗೋಧಿಯನ್ನು ನೀಡುತ್ತದೆ. ಆಗಸ್ಟ್ 2022ರಿಂದ 2023 ಜುಲೈ ತನಕ ನಡೆದ ಸರ್ವೇಕ್ಷಣೆಯ ಪ್ರಕಾರ ಬಡವರಿಗೆ ತಲುಪಬೇಕಾಗಿದ್ದ ಸುಮಾರು 2 ಕೋಟಿ ಕಿಲೋಗ್ರಾಂನಷ್ಟು ಅಕ್ಕಿ ಮತ್ತು ಗೋಧಿಯು ಕಾಣೆಯಾಗಿದೆ ಎಂದು ತಿಳಿದು ಬಂದಿದೆ. ಉಚಿತವಾಗಿ ಸರಬರಾಜಾಗಬೇಕಾಗಿದ್ದ ಅಕ್ಕಿ ಮತ್ತು ಗೋಧಿಯನ್ನು ಕಾನೂನು ಬಾಹಿರವಾಗಿ ಹೊರಗಡೆ ಮಾರುಕಟ್ಟೆಯಲ್ಲಿ ಮಾರಲಾಗಿದೆ, ಇಲ್ಲವೇ ವಿದೇಶಕ್ಕೆ ಕಳಿಸಲಾಗಿದೆ ಎಂದು ಅಂದಾಜಿಸಲಾಗಿದೆ. ಪಡಿತರ ಆಹಾರ ಸೋರಿಕೆಯಾಗುತ್ತಿರುವುದು ಇದೇ ಮೊದಲೇನೂ ಅಲ್ಲ. 2011-12ರಲ್ಲಿ ಸುಮಾರು 46% ರೇಷನ್ ಅಕ್ಕಿ ಮತ್ತು ಗೋಧಿ ಕಾಳ ವ್ಯಾಪಾರಿಗಳ ಪಾಲಾಗುತ್ತಿತ್ತು. ಈ ಪ್ರಮಾಣ ಈಗ 20%ಕ್ಕೆ ಇಳಿದಿದ್ದರೂ ಸಹ ದೇಶದ ಬೊಕ್ಕಸಕ್ಕೆ ಇದು ಬಹಳಷ್ಟು ನಷ್ಟವನ್ನು ಉಂಟು ಮಾಡುತ್ತಿದೆ ಎನ್ನಲಾಗಿದೆ. ಸರ್ಕಾರ ಪಡಿತರ ಚೀಟಿಗೆ ಆಧಾರ್ ಜೋಡಿಸುವುದು, ಸಾರ್ವಜನಿಕ ಸರಬರಾಜು ವ್ಯವಸ್ಥೆಯನ್ನು ಡಿಜಿಟಲೀಕರಣ ಮಾಡುವಂತಹ ಹಲವಾರು ಕೆಲಸಗಳನ್ನು ಮಾಡುತ್ತಿದೆಯಾದರೂ ಸಹ ಸಾರ್ವಜನಿಕರಿಗೆ ಸಲ್ಲಬೇಕಾಗಿದ್ದ ಅಕ್ಕಿ ಮತ್ತು ಗೋಧಿ ವ್ಯಾಪಾರಿಗಳ ಪಾಲಾಗುತ್ತಿದೆ. ಈಗ ಒಂದು ವಾಣಿಜ್ಯ ವಿರಾಮ. ವೆಟ್ಪೆಟ್ ಗಿಡಮೂಲಿಕಾ ಉತ್ಪನ್ನಗಳು. ಬೋವಿಟೋನ್ ವೆಟ್ 33 ಗಿಡಮೂಲಿಕೆಗಳ ಜಾನುವಾರು ಆರೋಗ್ಯವರ್ಧಕ ಟಾನಿಕ್. ದೂದ್ ಪ್ಲಸ್ ಅಧಿಕ ಹಾಲು, ಡಿಗ್ರಿ ಮತ್ತು ಫ್ಯಾಟ್, ರಾಸು ಸುಲಭವಾಗಿ ಹಾಲಿಳಿಸುತ್ತದೆ. ಫಾಸ್ಟ್ ಪ್ಲಸ್ ಗರಿಷ್ಠ ರಂಜಕ, ಕ್ಯಾಲ್ಸಿಯಂ, ಜೀವಸತ್ವಗಳು, ಖನಿಜಗಳು, ಪ್ರೋಬಯೋಟಿಕ್ಸ್ ಇತ್ಯಾದಿ. ಹಸು, ಎತ್ತು, ಎಮ್ಮೆ, ಕೋಣ, ಹಂದಿ, ಕುರಿ, ಆಡು, ಕೋಳಿಗಳಿಗೆ ವೆಟ್ ಪೆಟ್ ಫಾರ್ಮುಲೇಷನ್ಸ್ ಉತ್ಪಾದನೆ, ಶ್ರಮಜೀವಿಯಿಂದ ಸರಬರಾಜು. ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ವೆಟ್ ಪೆಟ್ ಉತ್ಪನ್ನಗಳು. ಸಮೃದ್ಧ ಸಾವಯವ ಗೊಬ್ಬರ, ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ. ಸಾವಯವ ಇಂಗಾಲ, ಎನ್ಪಿಕೆ, ಪಿಎಚ್, ಇಸಿ ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ, ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ವೆಟ್ ಪೆಟ್ ಗಿಡಮೂಲಿಕಾ ಉತ್ಪನ್ನಗಳು. ಮೇಷ ಟಾನಿಕ್, ಕುರಿ ಮತ್ತು ಆಡುಗಳ ಒತ್ತಡ, ರೋಗ, ಕ್ರಿಮಿ ನಿವಾರಕ, ಹೆಚ್ಚಿನ ಬೆಳವಣಿಗೆ. ಕುಕ್ಕುಟ ಟಾನಿಕ್, ಕಡಿಮೆ ಆಹಾರ, ಉತ್ತಮ ಆರೋಗ್ಯ, ಕೋಳಿಗಳ ಅಧಿಕ ಬೆಳವಣಿಗೆ. ಕೆಚ್ಚಲು ಕೇರ್, ಕೆಚ್ಚಲು ಬಾವು ಬರದಂತೆ ತಡೆಯಲು, ಬಂದರೆ ಬಾವು ನೋವು ಶಮನಕ್ಕೆ. ವೆಟ್ ಪೆಟ್ ಉತ್ಪಾದನೆ, ಶ್ರಮಜೀವಿಯಿಂದ ಸರಬರಾಜು. ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ವೆಟ್ ಪೆಟ್ ಉತ್ಪನ್ನಗಳು. ವಿರಾಮದ ನಂತರ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸೋಯಾಬೀನ್ ಮತ್ತು ಹತ್ತಿ ರೈತರಿಗೆ ಹೆಕ್ಟೇರಿಗೆ 5,000 ರೂಪಾಯಿ ಬೆಂಬಲ ಬೆಲೆ ನೀಡಲಾಗುವುದು. ಶ್ರೀ ಶಿವರಾಜ ಸಿಂಗ್ ಚೌಹಾಣ್. ಸೋಯಾಬೀನ್ ಮತ್ತು ಹತ್ತಿ ರೈತರಿಗೆ ಹೆಚ್ಚಿನ ಸಹಕಾರ ನೀಡಲು ನಿರ್ಧರಿಸಿರುವ ಕೇಂದ್ರ ಸರ್ಕಾರ ಪ್ರತಿ ಹೆಕ್ಟೇರಿಗೆ 5,000 ರೂಪಾಯಿ ಸಹಾಯಧನ ನೀಡಲು ನಿರ್ಧರಿಸಿದೆ. ಈ ವರ್ಷ ಅಧಿಕ ಮಳೆಯಿಂದಾಗಿ ಹೆಚ್ಚಿನ ಬೆಳೆ ನಾಶವಾಗಿದ್ದು, ರೈತರಿಗಾದ ನಷ್ಟವನ್ನು ಸರಿದೂಗಿಸಲು ಬೆಂಬಲ ಬೆಲೆ ನೀಡಲು ನಿರ್ಧರಿಸುವುದಾಗಿ ಕೇಂದ್ರದ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವರಾದ ಶ್ರೀ ಶಿವರಾಜ ಸಿಂಗ್ ಚೌಹಾಣ್ ಅವರು ತಿಳಿಸಿದರು. ಇದೇ ಸಂದರ್ಭದಲ್ಲಿ ತೋಟಗಾರಿಕಾ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ತರಹದ ಭಾವಾಂತರ ಭುಕ್ತಾನ್ ಯೋಜನೆ ಬಗ್ಗೆ ಸಹ ತಿಳಿಸಿದ ಕೃಷಿ ಸಚಿವರು, ಸದ್ಯಕ್ಕೆ ಈ ಯೋಜನೆ ಕೇವಲ ಟೊಮೆಟೊ, ಆಲೂಗಡ್ಡೆ ಮತ್ತು ಈರುಳ್ಳಿಯಲ್ಲಿ ಮಾತ್ರ ಇದೆ. ಶೀಘ್ರದಲ್ಲೇ ಈ ಯೋಜನೆಯನ್ನು ಇತರ ಬೆಳೆಗಳಲ್ಲಿಯೂ ಸಹ ಬಳಕೆಗೆ ತರಲಾಗುವುದು ಎಂದರು. ಈ ಯೋಜನೆಯ ಭಾಗವಾಗಿಯೇ ಈಗ ಸೋಯಾಬೀನ್ ಮತ್ತು ಹತ್ತಿ ಬೆಳೆದ ರೈತರಿಗೆ ಅವರು ತಮ್ಮ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ಮಾರಿದ ನಂತರ ಪಹಣಿ, ಮಾರಾಟದ ರಸೀತಿ ಎಲ್ಲವನ್ನು ಪರಿಶೀಲಿಸಿ ನೇರವಾಗಿ ಅವರ ಬ್ಯಾಂಕ್ ಖಾತೆಗೆ ಹೆಕ್ಟೇರಿಗೆ 5,000 ರೂಪಾಯಿ ನೀಡಲಾಗುತ್ತದೆ ಎಂದು ಶ್ರೀ ಶಿವರಾಜ ಸಿಂಗ್ ಚೌಹಾಣ್ ಅವರು ತಿಳಿಸಿದರು. ಭತ್ತ ಮಾರಲು ವಾಟ್ಸ್ಆಪ್ ಬಳಕೆ. ಇದು ಆಂಧ್ರ ಪ್ರದೇಶ ಸರ್ಕಾರದ ಹೊಸ ಪ್ರಯತ್ನ. ಆಂಧ್ರ ಪ್ರದೇಶದ ರೈತರು ಕನಿಷ್ಠ ಬೆಂಬಲ ಬೆಲೆಯಲ್ಲಿ ತಾವು ಬೆಳೆದ ಭತ್ತವನ್ನು ಮಾರಲು, ಹೆಸರು ನೋಂದಾಯಿಸಲು
ತಮ್ಮಿಷ್ಟದ ಭತ್ತ ಖರೀದಿ ಕೇಂದ್ರವನ್ನು ಆಯ್ದುಕೊಳ್ಳಲು ತಮಗೆ ಸೂಕ್ತವೆನಿಸುವ ದಿನದಂದು ಮಾರಲು ಇನ್ನು ಮುಂದೆ ವಾಟ್ಸಾಪ್ ಬಳಸಬಹುದು. 7337359375 ಈ ಸಂಖ್ಯೆಗೆ ವಾಟ್ಸಾಪ್ನಲ್ಲಿ ಹಾಯ್ ಎಂದು ಸಂದೇಶ ಕಳಿಸಿದರೆ ರೈತರು ನೋಂದಣಿ ಹೇಗೆ ಮಾಡಬೇಕು, ರೈತರ ಹತ್ತಿರ ಇರುವ ಖರೀದಿ ಕೇಂದ್ರಗಳು ಯಾವುವು, ಯಾವಾಗ ಮಾರಬಹುದು ಎನ್ನುವ ಎಲ್ಲ ಮಾಹಿತಿ ಆಡಿಯೋ ರೂಪದಲ್ಲಿ ಒಂದೊಂದಾಗಿ ವಾಟ್ಸಾಪ್ನಲ್ಲಿ ಬರಲಿದ್ದು, ರೈತರು ವಾಟ್ಸಾಪ್ನಲ್ಲಿ ಬಂದ ಸೂಚನೆಯನ್ನು ಪಾಲಿಸಿ ತಮ್ಮ ಆಧಾರ್ ಸಂಖ್ಯೆ, ಸರ್ವೆ ನಂಬರ್ ಎಲ್ಲವನ್ನೂ ದಾಖಲಿಸಿ ನೋಂದಣಿ ಮಾಡಿಕೊಳ್ಳಬಹುದು. ಅದೇ ರೀತಿ ತಮ್ಮ ಉತ್ಪನ್ನವನ್ನು ಸಹ ಮಾರಬಹುದು. ಇತ್ತೀಚಿನ ದಿನಗಳಲ್ಲಿ ಎಲ್ಲ ರೈತರು ಸಹಿತ ವಾಟ್ಸಾಪ್ ಅನ್ನು ಉಪಯೋಗಿಸುತ್ತಿರುವುದರಿಂದ ಮತ್ತು ವಾಟ್ಸಾಪ್ ಮೂಲಕ ಮಾತೃಭಾಷೆಯಲ್ಲೇ ರೈತರಿಗೆ ಸೂಚನೆಗಳನ್ನು ಕೊಡಬಹುದಾದ್ದರಿಂದ ಈ ಹೊಸ ಪ್ರಯತ್ನವನ್ನು ಆರಂಭಿಸಲಾಗಿದೆ ಎಂದು ಆಂಧ್ರಪ್ರದೇಶ ಸರ್ಕಾರ ತಿಳಿಸಿದೆ. ಡಿಕಂಬಾ ಕಳೆನಾಶಕವನ್ನು ಮತ್ತೆ ಮಾರುಕಟ್ಟೆಗೆ ತರಬೇಡಿ ಎನ್ನುತ್ತಿರುವ ಪರಿಸರ ತಜ್ಞರು. ಅಮೆರಿಕ ಮುಂತಾದ ರಾಷ್ಟ್ರಗಳಲ್ಲಿ ಬಹಳ ವರ್ಷದಿಂದ ಬಳಕೆಯಲ್ಲಿದ್ದ, ರೈತರು ಹೆಚ್ಚಾಗಿ ಉಪಯೋಗಿಸುತ್ತಿದ್ದ ಡಿಕಂಬಾ ಕಳೆನಾಶಕ ಮನುಷ್ಯರಿಗೆ ಮತ್ತು ಪರಿಸರಕ್ಕೆ ಹಾನಿಕಾರಕ ಎಂದು ಅಮೆರಿಕದ ಪರಿಸರ ಸಂರಕ್ಷಣಾ ಸಂಸ್ಥೆ ಈ ವರ್ಷದ ಪ್ರಾರಂಭದಲ್ಲಿ ಡಿಕಂಬಾ ಕಳೆನಾಶಕದ ಬಳಕೆ ಮತ್ತು ತಯಾರಿಕೆಯನ್ನು ನಿಷೇಧಿಸಿತ್ತು. ಡಿಕಂಬಾ ಕಳೆನಾಶಕದ ತಯಾರಿಕಾ ಕಂಪನಿಗಳಾದ ಬೇಯರ್, ಸಿಂಜೆಂಟಾ ಕಂಪನಿಗಳು ಡಿಕಂಬಾ ಕಳೆನಾಶಕದ ಮೇಲಿನ ನಿಷೇಧವನ್ನು ತೆಗೆಯಬೇಕು ಎಂದು ಅರ್ಜಿ ಸಲ್ಲಿಸಿದ್ದವು. ಅಷ್ಟೇ ಅಲ್ಲದೆ ಡಿಕಂಬಾ ಕಳೆನಾಶಕದ ಮೂಲ ರಾಸಾಯನಿಕಗಳನ್ನು ಬದಲಿಸಿ ಗ್ಲೂಫೋಸಿನೇಟ್ ಪಿ ಮತ್ತು ಗ್ಲೂಫೋಸಿನೇಟ್ ಪಿ ಅಮೋನಿಯಂ ಅನ್ನು ಬಳಸಿ ಹೊಸದಾಗಿ ಕಳೆನಾಶಕವನ್ನು ತಯಾರಿಸಿದ್ದೇವೆ. ಆದ್ದರಿಂದ ಕಳೆನಾಶಕವನ್ನು ಉಪಯೋಗಿಸಲು ಪುನಃ ಒಪ್ಪಿಗೆ ನೀಡಬೇಕು ಎಂದಿದ್ದವು. ಆದರೆ ಈ ಬಹುರಾಷ್ಟ್ರೀಯ ಕಂಪನಿಗಳು ಕೇವಲ ತಮ್ಮ ಲಾಭವನ್ನು ಮಾತ್ರ ನೋಡಿಕೊಳ್ಳುತ್ತಿವೆ. ರೈತರ ಆರೋಗ್ಯದ ಬಗ್ಗೆ ಈ ಕಂಪನಿಗಳಿಗೆ ಸ್ವಲ್ಪವೂ ಕೂಡ ಕಾಳಜಿ ಇಲ್ಲ. ಹೊಸ ರಾಸಾಯನಿಕಗಳಿಂದ ತಯಾರಿಸಿದ ಡಿಕಾಮ್ ಕಳೆನಾಶಕ ಮನುಷ್ಯ ಮತ್ತು ಪರಿಸರದ ಮೇಲೆ ಅಡ್ಡ ಪರಿಣಾಮ ಬೀರುವುದಿಲ್ಲ ಎಂದು ಇನ್ನೂ ಸಾಬೀತಾಗಿಲ್ಲ. ಆದ್ದರಿಂದ ಡಿಕಂಬಾ ಕಳೆನಾಶಕದ ಮೇಲಿನ ನಿಷೇಧವನ್ನು ತೆಗೆಯಬಾರದು ಎಂದು 3 ಪ್ರತ್ಯೇಕ ಪರಿಸರವಾದಿಗಳ ಗುಂಪುಗಳು ನ್ಯಾಯಾಲಯವನ್ನು ಕೋರಿವೆ. ಇವಿಷ್ಟು ಇವತ್ತಿನ ಕೃಷಿ ವಾರ್ತೆ. ನಿರಂತರ ಕೃಷಿ ಕುರಿತಾದ ಕಾರ್ಯಕ್ರಮಗಳಿಗಾಗಿ ವೀಕ್ಷಿಸಿ ನಮ್ಮ ಫಾರಂ ಟಿವಿ. ನಮಸ್ಕಾರ.